ಸ್ಟ್ರೀಟ್ ಫುಡ್ನಲ್ಲಿ ಮಲ್ಟಿಪಲ್ ವೆರೈಟೀಸ್ನ ಲೈವ್ ಆಗಿ ನಾವು ಮಾಡ್ತೀವಿ. ಇದರಲ್ಲಿ ಯಾವುದೇ ಪ್ರೀ ಮ್ಯಾರಿನೇಷನು ಪ್ರೀ ಕುಕಿಂಗು ಆ ಥರ ಕಾನ್ಸೆಪ್ಟ್ ಇಲ್ಲ. ಹೆಲೋ ಅಂತಮ್ಮ, ಸತೀಶ್ ಶಾರುಖ್ ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದು ತಮ್ಮನೇಲು ಟೈಟಲ್ ಎಲ್ಲ ನೋಡಿರ್ತೀರಾ, ತೆರ್ಕುನಾಡು ಸೀ ಫಿಶ್ ಫ್ರೈ ಅನ್ನೋ ಒಂದು ಕಾಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಮೇನ್ಲಿ ಸಾಕತ್ತಾಗೈತೆ ಗಾಳಿ. ಇಲ್ಲಿ ಮೇನ್ ಸ್ಪೆಷಲ್ ಆಗಿ ಬಂದು ಸೀ ಫುಡ್. ಈಗ ನಾರ್ಮಲ್ ಆಗಿ ನಮ್ಮ ಮೈಂಡಲ್ಲಿ ಏನಿರುತ್ತೆ, ಒಂದು ಸ್ಟ್ರೀಟ್ ಫುಡ್ ಕಾರ್ಟ್ ಅಂದರೆ ಫಿಶ್ ಫ್ರೈ ಸ್ಟ್ರೀಟ್ ಫುಡ್ ಕಾರ್ಟ್ ಅಂತಂದರೆ ಈ ಜಿಲೇಬಿನೋ ಬಾಂಗಡೆನೋ ಮೋಸ್ಟ್ಲಿ ರಿವರ್ ಸೈಡಲ್ಲಿರೋ ಮೀನ್ ಐಟಮ್ಸ್ ಮಾತ್ರ ಸಿಗೋ ಅನ್ನೋ ಒಂದು ಪಾಯಿಂಟಲ್ಲಿ ಇರ್ತೀವಿ ನಾವು. ಬಟ್ ಇಲ್ಲಿ ಬಂದು ಕಂಪ್ಲೀಟಾಗಿ ನಿಮಗೆ ಸೀ ಫುಡ್, ಈ ಲಾಬ್ಸ್ಟರ್ ಇರಲಿ, ನಂತರ ಒಂದು ಸ್ಯಾಲ್ಮನ್ ಫಿಶ್ ಇರಲಿ, ಬ್ಲೂ ಕ್ರಾಬ್ ಇರಲಿ, ಪಾಂಫ್ರೆಟ್, ಆಲ್ಮೋಸ್ಟ್ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ಸೀ ಫುಡ್, ಆಥೆಂಟಿಕ್ ಸೀ ಫುಡ್ ವೆರೈಟಿಗಳು ಮಾತ್ರ ಸಿಗುವಂಥ ಒಂದು ಸ್ಪಾಟ್. ಇವ್ರ ಹತ್ರ ಬರೋದು ಪೂರ್ತಿ ಬಂದು ಈ ರೆಗ್ಯುಲರ್ ಕಸ್ಟಮರ್ಸೇ. ಅವಾಗೇನ ಬಂದು ತುಂಬ ಕಾಯ್ದು ತಿನ್ಕೊಂಡು ಹೋಗೋರು ಜನ ಇವಾಗ ನೋಡಿದೆ. ಸೊ ದಿಸ್ ಇಸ್ ಲೈಕ್ ಈ ಒಂದು ಪಾಯಿಂಟ್ ಸಾಕು ಇಲ್ಲಿ ಮೀನು ಹೇಗಿರುತ್ತೆ ಅಂತ ನೋಡೋಕ್ಕೆ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಬಂದು ಸೂಪ್ ತೊಗೊಂಡಿದ್ದೀನಿ. ಸೊ ಬರೀ ಪ್ಲೇನ್ ಸೂಪ್ ತೊಗೊಂಡ್ರೆ ನಿಮಗೆ 40 ರೂಪೀಸ್, ಆಲ್ಮೋಸ್ಟ್ ಅರ್ಧ ಕುಡಿದ್ಬಿಟ್ಟೆ ಸಾಕಾಗಿತ್ತಂತ. ಸೊ ಪ್ಲೇನ್ ಸೂಪೇ ಚೆನ್ನಾಗಿದೆ. ಆ್ಯಕ್ಚುಲಾಗಿ ಪೆಪ್ಪರೆಲ್ಲ ಹಾಕಿ ಕೊಡ್ತಾರೆ, ಇನ್ನೂ ಅದು ನಿಮಗೆ ಘಾಟ್ ಹೊಡಿಯುತ್ತೆ, ನೆಗಡಿ ಗಿಡಿದ್ರೆ ಪಾಟಿಗೆ ಹೊಂಟೋಗ್ಬಿಡುತ್ತೆ. ಸೊ ಹೋಲ್ ಕ್ರ್ಯಾಬ್ ಒಟ್ಟಿಗೆ ನಿಮಗೆ ಸೂಪ್ ಬೇಕಂತಂದರೆ ಅದು ಬಂದು 140 ಸಮಥಿಂಗ್ ರೇಟ್ಸ್ ಎಲ್ಲ ನಿಮಗೆ ಮೆನು ತೋರಿಸ್ತೀನಿ. ಆ್ಯಂಡ್ ಬರೀ ಸೂಪ್ ಬೇಕಂತಂದರೆ 40 ರೂಪಾಯಿ. ಸೊ ಪ್ಲೇನಾಗಿ ಸೂಪ್ ತೊಗೊಳ್ಳಿ, ಆರ್ಡ್ರ್ ಮಾಡಿ, ಅದು ಬರೋವರೆಗೆ ಸೂಪ್ ಕುಡಿತಾ ಇರಿ, ಆರ್ಡ್ರ್ ಬಂದ್ಬಿಡುತ್ತೆ. ಆ್ಯಂಡ್ ವೆರೈಟೀಸ್ ಆಫ್ ಸೀ ಫುಡ್ ಹೇಳಿದ್ನಲ್ಲ, ಸೊ ಇದು ಬಂದು ಬಟ್ರ್ ಫಿಶ್ಶು. ಲೋಕಲಾಗಿ ಕರಿಬೇಕಂತಂದರೆ ರೂಪ್ಚಂದ್ ಬಾಂಗಡೆ ಇದೆ, ಕರಿಮೀನ್ ಇದೆ. ಕೇರಳ ರೆಸ್ಟೋರೆಂಟ್ ಹೋದ್ರೇ ನೀವು ಅಲ್ಲಿ ಕರಿಮೀನ್ ಅಂತಾರೆ ನೋಡಿ, ಆ ಮೀನೇ ಇದು. ಆಮೇಲೆ ವಿ ಹ್ಯಾವ್ ಸಂಕ್ರ ಮೀನ್ ಇದೆ, ರೈನ್ಬೋ ಫಿಶ್ಶು, ನಂತರ ಬಂದು ಹಂಗೆ ನಂಗ್ ಮೀನ್ ಐತೆ, ವೈಟ್ ಪಾಂಫ್ರೆಟ್ ಐತೆ, ಮೇನು ಕಿಂಗು ಲಾಬ್ಸ್ಟರ್ ಇದೆ, ಇಲ್ಲಿ ನೋಡ್ತಿರ್ಬೋದು ಇಂಡಿಯನ್ ಸ್ಯಾಲ್ಮನ್ ಇದೆ, ಮತ್ತು ಕ್ರೊಕರ್ ಫಿಶ್ ಇದೆ, ಆಮೇಲೆ ಎಂಪರರ್ ಇದೆ. ಫಸ್ಟ್ ಇಲ್ಲಿ ಫಿಶ್ ಕಬಾಬ್ ತೊಗೊಂಡಿದ್ದೀವಿ. ಪೀಸ್ ನೋಡಿ ಸಖತ್ತು ಫ್ರೆಶ್ ಆಗಿದೆ, ಮೀಟ್ ಮಾತ್ರ. ಇದು ಬಂದು ಬೋನ್ಲೆಸ್ಸು, ಬೋನ್ ಇಲ್ಲ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಓವರ್ ಆಗಿ ಕೋಟಿಂಗ್ ಇಲ್ವೇ ಇಲ್ಲ ಇದರಲ್ಲಿ, ಮೈಲ್ಡ್ ಕೋಟಿಂಗ್ಗೆ. ಆ್ಯಂಡ್ ಇದ್ರ ಸ್ಪೆಷಲೇ ಬಂದು ಇವ್ರ ಹತ್ರ ಚಟ್ನಿ ಲಾಸ್ಟ್ ಟೈಮು ಟ್ರೈ ಮಾಡಿದ್ದೆ. ಪಾಪ ಇದೇನೋ ಇದು ತಗೊಳೋಕೆ ಹೋದ್ರೆ ಇದೇ ಮುರಿದೋಗ್ತೈತೆ. ಆ್ಯಕ್ಚುಲಿ ಕಬಾಬ್ ಮಸಾಲೆ ಯಾವುದು ಪ್ಯಾಕೆಟ್ ಪೌಡ್ರ್ ಅಲ್ಲ, ಡಿಫ್ರೆಂಟ್ ಆಗಿದೆ ಮಸಾಲೆ. ಚಟ್ನಿ ಒಟ್ಟಿಗೆ ಸಗದಾಗಿದೆ. ನಿಂಬೆಹಣ್ಣು ಲೈಟಾಗಿ ಇದ್ರ ಮೇಲೆ ಹಿಂಡ್ಕೊಂಡು ಒಂದು ಬಡ ಪೀಸು ಓಕೆನಾ, ಈರುಳ್ಳಿ ಒಂಚೂರು ತೊಗೊಂಡು ಹಂಗೆ ಹೋದರೆ ಮಾತ್ರ ಬೋನ್ಲೆಸ್ ಕಬಾಬು ಸ್ವರ್ಗ. ಇದರ ಪರೋಟ ಒಟ್ಟಿಗೆ ಪ್ರಾನ್ಸ್ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನೋಡ್ತಿರ್ಬೋದು ಒಂದು ಒಳ್ಳೆ ಸೈಜೇ ಪ್ರಾನ್ಸು. ಸೊ ಪರೋಟ ಒಂಚೂರು ತೊಗೊಂಡು, ಆ್ಯಕ್ಚುಲಿ ಪರೋಟ ಗಟ್ಟಿ ಆಯಿತು, ಬಿಸಿ ಇದ್ದಾಗ ತೊಗೊಂಡ್ರೆ ಇನ್ನೂ ಸಗದಾಗಿರುತ್ತೆ. ಚೆನ್ನಾಗಿದೆ. ಪ್ರಾನ್ಸ್ ಐಟಮ್ ಇರಲಿ, ಸ್ಕ್ವಿಡ್ ಐಟಮ್ ಇರಲಿ, ಇವೆಲ್ಲ ಒಂದು ಬಿಸಿ ಇದ್ದಾಗ ತಿನ್ಕೋಬೇಕು. ಅದನ್ನು ಲೈಟಾಗಿ ತಣ್ಣಗಾದ್ರೂ ಸಹ ಆ ಟೇಸ್ಟ್ ಇರಲ್ಲ. 2 ಐಟಮು ರಬ್ಬಿ ಆಗಿಬಿಡುತ್ತೆ. ಇಡಿಯಪ್ಪಮ್ಮು ನೀರು ದೋಸೆ ಇದ್ದರೆ ಇನ್ನೂ ಸಗದಾಗಿರುತ್ತೆ. ಬಟ್ ಇವ್ರು ಬಂದು ನೀರು ದೋಸೆ ಎಲ್ಲ ಮಾಡಲ್ಲ, ಜಸ್ಟ್ ಪರೋಟ ಇಡಿಯಪ್ಪಮ್ ಸಿಗುತ್ತೆ. ಮೋಸ್ಟ್ಲಿ ಇವತ್ತು ಬಂದು ಪರೋಟ ಇರೋದು. ಆ್ಯಂಡ್ ಕಾಂಬೋ ಬಂದು ನಿಮಗೆ ಪರೋಟ ಇಡಿಯಪ್ಪಮ್ ಈ ಒಂದು ಕಾಂಬೋ ವೆರೈಟಿ ಸಿಗೋದು. ಒಂದು ಒಳ್ಳೆ ಚಂಕ್ ಪೀಸ್ ತೊಗೊಂಡು ಜೊತೆಗೆ ಚಟ್ನಿ ಮಾತ್ರ ಅಲ್ಟಿಮೇಟು. ಸೊ ನೆಕ್ಸ್ಟ್ ಬಂದು ಫಿಡ್ಡು ನೋಡಿ, ಇದು ಮಾತ್ರ ಲೇಟಾಗಿ ಆರ್ಡ್ರ್ ಮಾಡಿದೆ, ಯಾಕಂದರೆ ಇದು ಸಾಕಾಗಿ ಬಿಸಿರ್ಬೇಕು, ಅವತ್ತು ತಿನ್ನಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಅಣ್ಣ
ಈಕ್ವಲಿ ಎರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಪ್ರಾನ್ಸಿನ ಟೇಸ್ಟು ಮತ್ತು ಇಲ್ಲಿ ಸ್ಕ್ವಿಡ್ಡು ಸ್ಪೈಸಿ ಸ್ವಲ್ಪ ಜಾಸ್ತಿನೇ ಇರಲಿ ಅಂತಂದೆ, ಅದೇ ಒಟ್ಟಿಗೆ ಸ್ಪೈಸಿ ಕೊಟ್ಟವ್ರೆ, ಜಾಸ್ತಿನೇ ಐತೆ ಸ್ಪೈಸಿ. ಅಬ್ಬಬ್ಬಬ್ಬ ತಿಂದಾದ್ಮೇಲೆ ಹಿಂಗೆ ಹೊಡಿತೈತೆ. ಸೊ ಪ್ರಾನ್ಸ್ ಐತಿದ್ದೀನಿ ನೋಡಿ. ಈ ಸ್ಕ್ವಿಡ್ ಒಟ್ಟಿಗೆ ಆ ಪರೋಟ ಹೇಗಿರುತ್ತೆ ಅನ್ನೋದು ಒಂದು ಬೈಟ್ ಹೋಗೋಣ. ಸ್ಕ್ವಿಡ್ಡಲ್ಲಿ ಒಬ್ಬರು ಒಂದೊಂದು ವೆರೈಟಿ ಮಾಡ್ತಾರೆ, ಬಟ್ ಇವ್ರು ಬಂದು ಸ್ಕ್ವಿಡ್ಡಲ್ಲಿ ತೊಕ್ಕು, ಇವ್ರ ಬೇಸ್ ಅನ್ನೋದೊಂದು ಇಕ್ಕವ್ರೆ, ತೊಕ್ಕು ಬೇಸು. ಆ ಬೇಸೆ ಎಲ್ಲ ತುಕ್ಕು ಹೋಗುತ್ತೆ ಕೈಂಡ್ ಆಫ್, ಅದಕ್ಕೆ ಲೈಟಾಗಿ ಉಪ್ಪು ಖಾರ ಇದು ಮಾತ್ರ ಡಿಫ್ರೆಂಟು. ಬಟ್ ಆಫ್ಟರ್ ಲಾಂಗ್ ಟೈಮ್ ಸ್ಕ್ವಿಡ್ಡು ಟ್ರೈ ಮಾಡ್ತಿದ್ನಲ್ಲ, ಚೆನ್ನಾಗಿ ಅನಿಸ್ತಿದೆ. ಫ್ರೈ ಐಟಮ್ಸಲ್ಲಿ ಓಕೆನಾ. ಸೊ ಫಸ್ಟ್ ಬಂದು ಇಲ್ಲಿ ನೋಡ್ತಿರ್ಬೋದು. ಸೊ ಅಲ್ಲಿ ಬಟರ್ ಫಿಶ್ ನೋಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಆ ಬಟರ್ ಫಿಶ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಬಂದು ಇಂಡಿಯನ್ ಸಾಲ್ಮೋನು. ಸೊ ಮೋಸ್ಟ್ಲಿ ಮುರ್ದೋಗುತ್ತೆ ಅನಿಸುತ್ತೆ. ಸೊ ಮಸಾಲೆ ಸ್ಟಫಿಂಗ್ ಸಕ್ಕದಾಗಿದೆ, ಇಲ್ಲಿ ನೋಡ್ತಿರ್ಬೋದು ನೀವು. ಬಾಬಾ. ಆ್ಯಂಡ್ ಫೈನಲಿ ಬಂದು ಆ ಕರಿ ಮೀನು. ಸೊ ಎಲ್ಲ ಬಂದು ನಿಮಗೆ ಪರ್ಫೆಕ್ಟ್ ಲೆವೆಲ್ ಆಫ್ ಒಂದು ಫ್ರೈಯಲ್ಲೇ ನಿಮಗೆ ಸಿಗುತ್ತೆ. ತವಾ ಫ್ರೈ, ಕ್ರ್ಯಾಬ್ ಇರಲಿ, ಮತ್ತು ಕ್ರ್ಯಾಬಲ್ಲಿ ನಿಮಗೆ ಸೂಪ್ ಸಿಗುತ್ತೆ, ಅದು ಬಿಟ್ಟರೆ ತೊಕ್ಕು ಥರ ಸಿಗುತ್ತೆ. ಆಮೇಲೆ ಸ್ಕ್ವಿಡ್ ಐತೆ, ಪ್ರಾನ್ಸ್ ಐತೆ. ಸೊ ಇದು ಕಬಾಬ್ ಬೇಕಂದ್ರೂ ಸಿಗುತ್ತೆ, ನಾರ್ಮಲ್ ಆಗಿ ಬೇಕಂದ್ರೂ ಸಿಗುತ್ತೆ. ಸೊ ಮೆನ್ಯೂ ಬಂದು ಮತ್ತೆ ಇಲ್ಲೇ ಡಿಸ್ಪ್ಲೇಲಿ ಬರ್ತಿರುತ್ತೆ, ನೋಡ್ಕೊಡಿ. ಸೊ ಬೇಕಂದಾಗ ನೀವು ಪರ್ಫೆಕ್ಟಾಗಿ ಬಂದು ಆರ್ಡ್ರ್ ಮಾಡ್ಕೋಬೋದು. ನೋಡಿ ಮಸಾಲೆ ಸಾಕಾದಾಗ ಇನ್ಫ್ಯೂಸ್ ಆಗಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದು ಬಟರ್ ಫಿಶ್ ಅಂದಾಗ ಏನಪ್ಪ ಇದು ನಾವು ಇದುವರೆಗೆ ತಿಂದೇ ಇಲ್ವಲ್ಲ, ಡಿಫ್ರೆಂಟ್ ಆಗಿದೆಯಲ್ಲ. ಸೊ ವಿಲ್ ಜಸ್ಟ್ ಗೋ ಒಂದು ಬೈಟ್ ಹೋಗೋಣ ಹೇಗಿದೆ ಅನ್ನೋದು. ಆಹಾ, ಆ್ಯಕ್ಚುಲಿ ಇವ್ರ ಮಸಾಲೆನೇ ಓಕೆನಾ. ನೋಡಿ ಪೂರ್ತಿ ಇರೋ ಮಸಾಲೆ, ಈ ಮಸಾಲೆ ಮಾತ್ರ ನನಗೆ ತಿನ್ನೋ ಟೈಮಲ್ಲಿ ಮಾತ್ರ ಸಪ್ರೇಟಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಫಿಶ್ ಬಂದು ಸಖತ್ ಫ್ರೆಶ್ ಆಗಿದೆ. ಸೊ ಬಟ್ರ್ ಫಿಶ್ಶು ಅಷ್ಟು ತಕ್ಕನಾಗೇ ಬೆಣ್ಣೆ ಥರ ಹಂಗೇ ಹೋಗ್ತೈತೆ. ಸಖತ್ತು. ಇದಕ್ಕೆ ಲೈಟಾಗಿ ನಿಂಬೆಹಣ್ಣು ಹಿಂಡ್ಕೊಂಡು ಈ ಪೀಸ್ ಇದೆಯಲ್ಲ ನೋಡಿ, ಈ ಸ್ಕಿನ್ ಒಟ್ಟಿಗೆ ಬರುತ್ತೆ. ಒಳ್ಳೆ ಫಿಶ್ ಕೇಕು, ಹಾಗೇ ಒಂದು ಬೈಟ್ ಹೋಗೋಣ. ಯಾವ ಬಾತೆ ಅಲ್ಟಿಮೇಟ್. ನೀವು ಬಂದಾಗ ಬಟರ್ ಫಿಶ್ ಇರುತ್ತೆ, ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇಂಡಿಯನ್ ಸಾಲ್ಮನ್ ಟ್ರೈ ಮಾಡೋಣ. ನನಗೆ ಇದರಲ್ಲಿ ಈ ಪೀಸ್ ಇದೆಯಲ್ಲ, ಇದು ಮಾತ್ರ ಸಪ್ರೇಟಾಗಿ ಬ್ರೋಕ್ ಮಾಡಿ ತಗೋಬೇಕು. ಪಾಪ ಏನೋ ಇದು ವಿನೇ ಸಾಗದಾಗಿದೆ. ಇದನ್ನಾಗೇ ಒಂದು ಬೈಟ್ ಹೋಗೋಣ. ಆಹಾ, ಆ ಮೀನು ಡಿಫ್ರೆಂಟ್ ಟೇಸ್ಟು, ಈ ಮೀನು ಕಂಪ್ಲೀಟ್ ಡಿಫ್ರೆಂಟು. ನೋಡಿ ಒಳ್ಳೆ ಚಂಕ್ ಸಪ್ರೇಟಾಗಿ ಬಂದ್ಬಿಡುತ್ತೆ. ಬೇಸ್ ಮಸಾಲೆ ನನಗೆ ಇಷ್ಟ ಆಗಿರೋದು. ಸೊ ನಾರ್ಮಲಾಗಿ ನಾವು ಒಂದು ಈಗ ಸ್ಟ್ರೀಟ್ ಸೈಡಲ್ಲಿ ಹೋಯ್ತಿರೋ ಅಂತಂದರೆ ಅಲ್ಲಿ ಅವ್ರು ಹಾಕೋ ಲೋಕಲ್ ಮಸಾಲೆ ಡಿಫ್ರೆಂಟ್ ಆಗಿರುತ್ತೆ, ಅದೊಂದು ಬೇರೆ ಟೇಸ್ಟ್ ಅಂದ್ಕೊಳ್ಳಿ. ಬಟ್ ಇದು ಬಂದು ಒಂದು ರೆಸ್ಟೋರೆಂಟಲ್ಲಿ ತಿಂದರೆ ಕೊಡೋ ಕ್ವಾಲಿಟಿ ಆಗಿರುತ್ತೋ ಅದೇ ಸೇಮ್ ಕ್ವಾಲಿಟಿ ಬಂದು ಇವರು ಸ್ಟ್ರೀಟಲ್ಲಿ ಸರ್ವ್ ಮಾಡ್ತಾರೆ. ಆ್ಯಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ಮೋಸ್ಟ್ಲಿ ತುಂಬ ರೇರೇ ಅಂದ್ಕೊಳ್ಳಿ. ಸ್ಟ್ರೀಟಲ್ಲಿ ಯಾರು ನಿಮಗೆ ಲಾಬ್ಸ್ಟರ್ ಸೇಲ್ ಮಾಡಲ್ಲ, ನಂತರ ಬಂದು ಇಂಡಿಯನ್ ಸಾಲ್ಮನ್ ಸೇಲ್ ಮಾಡಲ್ಲ. ಹಬ್ಬ ಬಿಟ್ಟರೆ ರೂಪ್ಚಂದು ಮತ್ತು ಬಾಂಗಡಿನೋ ಜಿಲೇಬಿನೋ ಇದು ಮಾತ್ರ ಇರುತ್ತೆ. ಸೊ ಚಟ್ನಿ ಒಟ್ಟಿಗೆ ಒಂಚೂರು ಲೈಟಾಗಿ ಡಿಪ್ ಮಾಡಿ ಹಾಗೆ ಬಿಡೋಣ. ಆಹಾ, ಚಟ್ನಿ ಸಗದಾಗಿದೆ. ನನಗೇನೋ ಚಟ್ನಿಗೆ ಬರೀ ದೋಸೆ ಕೊಟ್ಟರೆ ಸಗದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ವಿ ಹ್ಯಾವ್ ಇವರ ಕರಿ ಮೀನು. ಈ ಪೀಸ್ ನೋಡಿ, ಇದ್ರ ಬಂದು ಸೆಂಟ್ರಿಗೆ ಒಂದು ದೊಡ್ಡ ಮುಳ್ಳು ಬಂದುಬಿಡುತ್ತೆ ಅಷ್ಟೇ. ನಿಮಗೆ ಇದೆಲ್ಲ ನೀವು ಆರಾಮಾಗಿ ಹಾಗೆ ತಿನ್ಕೋಬೋದು. ಆ್ಯಕ್ಚುಲಿ ಈ ಮಸಾಲೆ ಸ್ಟೈಲ್ ಇದೆಯಲ್ಲ, ಈ ಕೇರಳ ಕಡೆ ಹೋದರೆ ಇದೇ ಥರ ಮಸಾಲೆ ಇರುತ್ತೆ. ಅದು ಸಪ್ರೇಟಾಗಿ ನೀವು ಹಿಂಗೆ ಕೈಯಿಂದ ಸಪ್ರೇಟ್ ಮಾಡ್ಕೋಬೋದು, ಆ ಥರ ಬರುತ್ತೆ ಆ ಮಸಾಲೆ. ಚೆನ್ನಾಗಿದೆ ನೋಡಿ. ಮೀನು ಹಿಂಗೆ ತಗೊಂಡು ಆರಾಮಾಗಿ ಖಾಲಿ ಮಾಡ್ಕೋಬೋದು. ಸಾಕಾಗಿದೆಯಲ್ಲ. ಒಂದು ಮೀನು, ಈರುಳ್ಳಿ, ಸೊ ಇಷ್ಟು ಖಾಲಿ ಮಾಡಿ ಎಲ್ಲ ನಾನು ಮತ್ತು ನಮ್ಮ CM ಆಮೇಲೆ ಸಿಗ್ತೀವಿ.
ಅದು ಈಗಲೇ ನೋಡಿದ್ರೆ ಒಂದು 20 ವೆರೈಟಿ ಇದೆ ಬ್ರದರ್. 20 ವೆರೈಟಿ ಇದೆ. ಒಂದು 5 ಪ್ಯಾಟರ್ನಲ್ಲಿ ನಾವು ಮಾಡ್ತೀವಿ. ಲೈಕ್ ತವಾ ಫ್ರೈ ಮಾಡ್ತೀವಿ, ಡೀಪ್ ಫ್ರೈ ಮಾಡ್ತೀವಿ, ಕ್ರಿಸ್ಪಿ, ತೊಕ್ಕು ಮತ್ತು ಗೀ ರೋಸ್ಟ್, ಈ ಥರ ಒಂದು 5-6 ಪ್ಯಾಟರ್ನ್ ಇದೆ. ಅದರಲ್ಲಿ ನಾನು ನೋಡಿದ್ದು ಬಂದು ಲಾಬ್ಸ್ಟರು. ಸೊ ಸ್ಟ್ರೀಟಲ್ಲಿ ಯಾರು ಲಾಬ್ಸ್ಟರ್ ಮಾಡಲ್ಲ. ಸೊ ಆ ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ? ಆ್ಯಕ್ಚುಲಿ ನಮ್ಮ ಅಂಗಡಿನಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಡೈಲಿ ಒಂದು ಎಕ್ಸಾಟಿಕ್ ಬರುತ್ತೆ. ಲಾಬ್ಸ್ಟರು, ನಾರ್ವೆಗಿನ್ ಸ್ಯಾಲ್ಮನ್, ಆಕ್ಟೋಪಸ್ಸು. ಅಂದರೆ ನಾವು ಪ್ರತಿದಿನ ಎಲ್ಲನೂ ತರ್ಸೋಕ್ಕಾಗಲ್ಲ. ಸೊ ಈಚ್ ಡೇ ಒಂದೊಂದು ಡಿಫ್ರೆಂಟ್ ಐಟಮ್ ತಗೊಬರ್ತೀವಿ. ನಮ್ಮದು ಪೇಜ್ನಲ್ಲಿ ಅದನ್ನು ಅಪ್ಡೇಟ್ ಮಾಡ್ತೀವಿ. ಓನ್ಲಿ ಫ್ಯೂ ಕೌಂಟ್ಸ್ ಬರೋದು. ಅದು ಮೋಸ್ಟ್ಲಿ ನಮ್ಮದು ಕಸ್ಟಮರ್ಸ್ ಇದ್ದಾರೆ, ಇಲ್ಲ ಪ್ರೀ ಬುಕ್ಕಿಂಗ್ನಲ್ಲಿ ತೊಗೊಂಡ್ಬರ್ತಾರೆ. ಈಗ ಲಾಬ್ಸ್ಟರ್ ಬಂದು ನೋಡಿದ್ರೆ ಒಂದು 11:30 ಬರ್ತೀನಿ ಅಂತ ಕಸ್ಟಮರ್ ಹೇಳಿದ್ದಾರೆ. ಅವ್ರು ಬಂದ ತಕ್ಷಣ ಲೈಕ್ ಅಂದರೆ ನಾವು ನಮ್ಮ ಹತ್ರ ಇರೋ ಯಾವುದೇ ಫಿಶ್ನ ನಾವು ಮ್ಯಾರಿನೇಷನ್ ಮಾಡೋದಿಲ್ಲ. ಜಸ್ಟ್ ಟರ್ಮರಿಕ್ ಮಾತ್ರ ಟಚ್ ಮಾಡಿ ಇರ್ತೀವಿ. ಈಗ ನೀವು ಚೂಸ್ ಮಾಡಿದ್ಮೇಲೆ ಅದನ್ನು ಕಸ್ಟಮೈಸೈಸ್ ಮಾಡಿ ನಾವು ಮಾಡ್ತೀವಿ. ಆನ್ ಸ್ಪಾಟಲ್ಲಿ ನೀವು ಲೈವ್ ಆನ್ ಸ್ಪಾಟ್ನಲ್ಲಿ ಮಾಡ್ಕೊಡ್ತೀರಾ. ನೀವು ಯಾವುದು ಫಿಶ್ನ ಚೂಸ್ ಮಾಡ್ತೀರೋ ಅದನ್ನೇ ನಾವು ಕುಕಿಂಗ್ ಮಾಡೋದು. ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ ಬ್ರದರ್? ಇದು 19th ಮೈನ್ ಆಪೋಸಿಟ್ ಟು ಅರ್ಬನ್ ವಾಲ್ಟ್. ಓಕೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿರ್ತೀನಿ. ಆ್ಯಂಡ್ ಟೈಮಿಂಗ್ಸು 4:30 to 11:30. ಸಿನ್ಸ್ 2 years ನಾವು ಇದನ್ನು ಕ್ಯೂರೇಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಲೈಕ್ 2 years ಬ್ಯಾಕ್ ನೀವು ನೋಡುವಾಗ ಓನ್ಲಿ ತವಾ ಫ್ರೈ ಮಾಡ್ತಾ ಇರೋದು. ಈಗ ನೋಡಿದ್ರೆ ತವಾ ಫ್ರೈ ಮಾಡ್ತೀವಿ, ಡೀಪ್ ಫ್ರೈ ಮಾಡ್ತೀವಿ, ಮತ್ತು ಕ್ರ್ಯಾಬ್ದು ಸೂಪ್ ಇದೆ, ತೊಕ್ಕು, ಗೀ ರೋಸ್ಟ್ ಅಂತ. ಈ ಸ್ಟ್ರೀಟ್ ಫುಡ್ನಲ್ಲಿ ಮಲ್ಟಿಪಲ್ ವೆರೈಟೀಸ್ನ ಲೈವ್ ಆಗಿ ನಾವು ಮಾಡ್ತೀವಿ. ಇದರಲ್ಲಿ ಯಾವುದೇ ಪ್ರೀ ಮ್ಯಾರಿನೇಷನೋ ಪ್ರೀ ಕುಕಿಂಗೋ ಆ ಥರ ಕಾನ್ಸೆಪ್ಟ್ ಇಲ್ಲ. ನೀವು ಯಾವುದು ಹೆಂಗೆ ಕೇಳ್ತೀರೋ ನಾವು ಆ ಥರ ರೆಡಿ ಮಾಡ್ಕೊಡ್ತೀವಿ. ಇದನ್ನು ಒಂದು ಬ್ರ್ಯಾಂಡ್ ಆಗಿ ರೆಡಿ ಮಾಡಿ ಆಲ್ ಓವರ್ ಬ್ಯಾಂಗ್ಳೂರ್ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಒಂದು ಐಡಿಯಾ. ಒಂದು 3-4 ವೆರೈಟಿ ಆಫ್ ಡಿಶಸ್ನ ಟ್ರೈ ಮಾಡಿದೆ. ಎಸ್ಪೆಷಲಿ ಬಂದು ಈ ಬಟ್ರ್ ಫಿಶ್ಶು, ನಂತರ ಬಂದು ಕರಿ ಮೀನು ಇಂತಲ್ಲ, ಭಾಳ ಸಖತ್ತಾಗಿತ್ತು. ಸಾಲ್ಮನ್ ಟ್ರೈ ಮಾಡಿದೆ. ಬಟ್ ನಾನು ಈ ಸಾಲ್ಮನು ಅಥವಾ ಬಟ್ರ್ ಫಿಶ್ ಅಥವಾ ಕರಿ ಮೀನು ಅಂತ ಕೇಳಿದ್ರೆ ನಾನು ಕರಿ ಮೀನು ನಂತರ ಬಟ್ರ್ ಫಿಶ್ ಅಂತೀನಿ. ಸೊ ಕರಿ ಮೀನು ಬಂದು ಆ್ಯಕ್ಚುಲಾಗಿ ಇನ್ನು ಮಸಾಲೆ ಅವೆಲ್ಲ ಬಂದು ಡಿಫ್ರೆಂಟ್ ಆಗಿರುತ್ತೆ. ಅದು ಲೈವ್ ಆಗಿ ಬಂದು ಇಲ್ಲಿ ಟ್ರೈ ಮಾಡಿ ಇಷ್ಟಪಡ್ತೀರಾ. ಬಟ್ರ್ ಫಿಶ್ ವಾಸ್ ಕ್ವೈಟ್ ಡಿಫ್ರೆಂಟ್ ಆಗಿತ್ತು. ರೆಗ್ಯುಲರ್ಗೆ ನಾವೇನು ಮೀನು ತಿಂತೀವೋ ಅದಕ್ಕಿಂತ ಒಂದು ರೀತಿ ಒಂದು ಒಳ್ಳೆ ಬಲ್ಕ್ ಪೀಸು, ಪ್ಲಸ್ ತಕ್ಕನಾಗೆ ಆ ಬಟ್ರ್ ಥರನೇ ಹಂಗೆ ಮೆಲ್ಟ್ ಇನ್ ಮೌತೆ ಅದು. ಆ್ಯಂಡ್ ಇನ್ನೊಂದು ಮೇಯ್ನ್ಲಿ ನಾನು ಇಲ್ಲೊಂದು ಹೇಳಬೇಕು, ಮೇನ್ ಏನಂತಂದರೆ ಈಗ ಆಲ್ಮೋಸ್ಟ್ ನೀವು ಬೇರೆ ಕಡೆ ಹೋದರೆ ನಿಮಗೆ ಆಲ್ರೆಡಿ ಮ್ಯಾರಿನೇಷನ್ ಮಾಡಿ ಇಕ್ಕಿರ್ತಾರೆ ಅಲ್ವಾ. ಬಟ್ ಇವ್ರು ಬಂದು ಲೈವ್ ಆಗೇ ತಂದಿಕ್ಕಿರ್ತಾರೆ. ನೀವು ಆರ್ಡ್ರ್ ಕೊಟ್ಟಾದ ಮೇಲೆ ನಿಮಗೆ ಆ ಮಸಾಲೆ ಹಂಚಿ ಸರ್ವ್ ಮಾಡೋವಂಥದ್ದು. ಈ ಮಸಾಲೆ ಏನು ಹಾಕೋರಲ್ಲ, ಇವೆಲ್ಲ ಬರೀ ಲೈಟಾಗಿ ಹಾಕೋದು. ಬಿಕಾಸ್ ಈ ನೊಣಗಳು ಬರಬಾರ್ದಲ್ಲ, ಆ ಒಂದು ರೀಸನ್ನೇ. ನೀವು ಆರ್ಡ್ರ್ ಮಾಡಾದ್ಮೇಲೆ ನಿಮಗೆ ಅಲ್ಲಿ ಲೈವ್ ಆಗಿ ಇನ್ನೂ ಮಸಾಲೆ ಡೀಪ್ಲಿ ಮಸಾಲೆ ಹಾಕಿ ಅದು ನಿಮಗೆ ಜಾಸ್ತಿ ಸ್ಪೈಸಿ ಬೇಕಾ ಅಥವಾ ಜಾಸ್ತಿ ಫ್ರೈ ಬೇಕಾ ನಿಮಗೆ ತಕ್ಕನಾಗೆ ಅವರು ಫ್ರೈ ಮಾಡಿಕೊಡ್ತಾರೆ. ಸೊ ಆ ಕಾನ್ಸೆಪ್ಟ್ ಬಂದು ಇಂಡಿಯಾಸ್ ಫಸ್ಟ್ ಲೈವ್ ಸೀ ಫುಡ್ ಕಾನ್ಸೆಪ್ಟು. ಇವತ್ತೇನು ಅವ್ರ ಹತ್ರ ಸ್ಟಾಕ್ಸ್ ಇದೆಯೋ ಆ ಸ್ಟಾಕ್ಸ್ನ ಹಂಗೆ ಖಾಲಿ ಮಾಡ್ತಾರೆ. ಸೊ ಅದು ಬಂದು ಭಾಳ ಇಷ್ಟ ಆಯಿತು ಈ ಒಂದು ತೆರ್ಕನಾಡು ಕಾಟಲ್ಲಿ. ಸ್ಟಾರ್ಟಿಂಗಲ್ಲಿ ನಾನು ಅಡ್ರೆಸ್ ಹೇಳಿರಲ್ಲ, ಎಕ್ಸಾಕ್ಟ್ ಅಡ್ರೆಸ್ ಬಂದು ನಿಮಗೆ 19th ಮೈನ್ ರೋಡು ಆಪೋಸಿಟಲ್ಲಿ ನಿಮಗೆ ಅರ್ಬನ್ ವಾಲ್ಟ್ ಇದೆ. ಓಕೆನಾ? ಸೊ ಅರ್ಬನ್ ವಾಲ್ಟ್ ಎಕ್ಸಾಕ್ಟ್ ಅದ್ರ ಆಪೋಸಿಟಲ್ಲೇ ನಿಮಗೆ ಈ ಒಂದು ಕಾರ್ಟ್ ಲೊಕೇಟ್ ಆಗಿರುತ್ತೆ. ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ದೇ ಹ್ಯಾವ್ ವೆರೈಟೀಸ್ ಆಫ್ ಐಟಮ್ಸ್. ಓಕೆನಾ? ಸೊ ಪ್ರಾನ್ಸಲ್ಲೇ 6 ವೆರೈಟಿ ಮಾಡಿಕೊಡ್ತಾರೆ. ಒಂದು ಫ್ರೈ, ಒಂದು ತೊಕ್ಕು, ಒಂದು ಏನು ಹೇಳೋದು, ಒಂದು ಸೆಮಿ ಗ್ರೇವಿ ಥರ ಒಂದು ತೊಕ್ಕು ಮಾಡಿಕೊಡ್ತಾರೆ. ಇಲ್ಲಾಂತಂದರೆ ನಿಮಗೆ ಫ್ರೈ ಐಟಮ್ ಬೇಕಾ, ಯಾಕಪ್ಪ ಯಾವ ಥರ ಡಿಶ್ ಬೇಕೋ ಆ ಥರ ಮಾಡಿಕೊಡ್ತಾರೆ. ಸೊ ನಿಮಗೇನು ಬೇಕೋ ಅದನ್ನು ಆ ಮೆನ್ಯೂಲ್ಲಿ ನೋಡಿ ಆರ್ಡ್ರ್ ಮಾಡಿ ತಗೊಳ್ಳಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರಾ. ಸೊ ಅಂಟಿಲ್ ದೆನ್, ಬಾಯ್ ಫ್ರಮ್ ಶರ್ಕ್.